ಆ ಗಂಟು ಹಾಕ್ಲಿಲ್ಲ ಅಂದಿದ್ರೆ ಸ್ವಲ್ಪ ದೂರ ಆದ್ರೂ ಇರ್ತಿದ್ರೇನೋ. ಆ ಗಂಟು ಹಾಕಿ ಇಬ್ಬರನ್ನೂ ಒಂದೇ ಜಾಗದಲ್ಲಿ ಕೂಡ್ಸಿದ್ರಿ. ಅವ್ರನ್ನ ಹಾಗೆ ನೋಡ್ತಾ ಇದ್ರೆ ನನ್ ತುಂಬಾ ಬೇಜಾರಾಗ್ತಾ ಇದೆ ಅತ್ತೆ. ನಿನಗ್ ಸಂಕಟ ಆಗ್ತಿರ್ಬೋದೆ, ಆದ್ರೆ ನನ್ನ ಹೊಟ್ಟೆ ಉರಿತಾ ಇದೆ ಇಲ್ಲಿ. ಅವಳನ್ನ ಹಾಗೆ ಬಿಟ್ಬಿಟ್ರೆ ಅವಳು ನನ್ನ ಮಗನ್ನ ತನ್ನ ಸೆರಗಿಗೆ ಗಂಟು ಹಾಕೊಂಡ್ಬಿಡ್ತಾಳೆ. ಅತ್ತಿಗೆ, ಇವಾಗ ನಾವ್ ಏನ್ ಮಾಡಕ್ಕಾಗತ್ ಹೇಳಿ? ಏನೋ ಒಂದು ಮಾಡ್ಬೇಕು, ಆದ್ರೆ ಏನ್ ಮಾಡ್ಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಏನೋ ನಿನ್ ಚೇಷ್ಟೆ? ಅದೇನ್ ಗೋಡೆನ ಹಾರ್ಕೊಂಡ್ ಬರೋದಕ್ಕೆ ನಡಿ. ನಾನು ಆಡ್ಕೋಬೇಕು ಅಪ್ಪ. ದೇವಸ್ಥಾನದಲ್ಲಿ ಏನೋ ನಿನ್ ಆಟ? ಪ್ಲೀಸ್ ಅಪ್ಪ, ನನ್ನ ಆಡಕ್ ಬಿಡು. ಅಪ್ಪ ಅಯ್ಯೋ, ಹೇಳ್ಬೋದಲ್ವಾ? ಹಾಗೆ ಹೇಳ್ಕೊಂಡ್ ಬರ್ಬೇಕಾ? ಹೇಳ್ತಾ ಕೂತಿದ್ರೆ ದೀಪ ಆರ್ ಹೋಗ್ತಿತ್ತು ನೋಡು. ಅತ್ತೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ಅವ್ರನ್ನ ಹೇಗ್ ದೂರ ಮಾಡ್ಬೇಕೋ ನಂಗೆ ಚೆನ್ನಾಗೇ ಗೊತ್ತಿದೆ. ಏನ್ ಮಾಡ್ತೀಯೇ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಏನ್ ಮಾಡ್ತೀಯೇ? ನೀವ್ ಬರ್ಬೇಡಿ, ನಾನೇ ನೋಡ್ಕೋತೀನಿ. ಇವಾಗ ಎಲ್ಲಿಗೆ ಹೋಗ್ತೀಯೋ? ಎದಳು. ಸರ್ ನೋಡು, ನೀನ್ ತಪ್ಪು ಮಾಡಿದ್ಯಾ. ಇಲ್ಲಾಂದ್ರೆ ಸುಮ್ನೆ ಸರ್ ಹೊಡಿಯಲ್ಲ. ಹೋಗು ಮೊದ್ಲಿನಿಂದ. ಸರ್, ಏನ್ ಸರ್ ನೀವು ದೇವಸ್ಥಾನದಲ್ಲಿ ಯಾಕೆ ಜಗಳ? ಅದು ಹೀಗ್ ಬಂದ್ ಹಾಗೆ ಹೋಗ್ತೀನಿ ಅಂತಿದ್ದೀರಲ್ಲ. ರಾಜಲಕ್ಷ್ಮಿ, ನಾನ್ ನಿನ್ಗೋಸ್ಕರ ಬಂದಿಲ್ಲ, ಸರ್ಕೋ. ಹೌದು, ನೀವ್ ಬರ್ಲಿಲ್ಲ, ಆ ದೇವ್ರೆ ಕಳ್ಸಿದಾನೆ. ಅದ್ ಹಾಗಲ್ಲ ಸರ್. ನಾನು ವ್ರತ ಮಾಡ್ತಿರೋದು ನಮ್ಗೋಸ್ಕರ, ಉಪವಾಸ ಮಾಡ್ತಿರೋದು ನಮ್ಗೋಸ್ಕರನೇ. ನೀವ್ ಬರಲ್ಲ, ದೀಪ ಹಚ್ಚಲ್ಲ ಅಂದ್ರೆ ಹೇಗೆ? ರಾಜಲಕ್ಷ್ಮಿ, ಇದೆಲ್ಲ ಮಾಡಕ್ಕಾಗಲ್ಲ, ನೀನ್ ಸರ್ಕೋ. ಅಯ್ಯೋ, ಯಾಕಾಗಲ್ಲ? ನಾವಿಬ್ರು ಮುಂದೆ ಆಗೋ ಗಂಡ ಹೆಂಡತಿ ಅಲ್ವಾ? ಹಾಗಿದ್ಮೇಲೆ ನೀವು ದೀಪ ಹಚ್ಚಲಿಲ್ಲ ಅಂದ್ರೆ ನಾನು ಅದನ್ನ ಕಲ್ಯಾಣಿಲಿ ಹೇಗ್ ಬಿಡೋದು? ಸರ್, ನೀವ್ ಬರ್ತಾ ಇದ್ದೀರಾ? ನೀವ್ ದೀಪ ಹಚ್ತಾ ಇದ್ದೀರಾ? ಚುಟ್ಟಣ್ಣ, ಇದೆಲ್ಲ ತಪ್ಪು. ದೇವಸ್ಥಾನದಲ್ಲಿ ಕತ್ತಿ ತೆಗಿಬಾರ್ದು. ಮರ್ಯಾದೆಯಿಂದ ಅವಳನ್ನ ಬಿಟ್ಬಿಡು. ಸುಮ್ನೆ ಬಿಡು, ಇಲ್ಲಾಂದ್ರೆ ಅವಳನ್ನ ಸಾಯಿಸ್ಬಿಡ್ತೇನೆ. ನಿಜ ಹೇಳ್ತಾ ಇದೀನಿ, ಸುಮ್ಮನೆ ಬಿಟ್ಬಿಡು ಅವಳನ್ನ. ಲೈ
ಹೆಣ್ಣು ಹುಡುಗಿ ಅಂತಾನು ನೋಡ್ದೆ ಹೇಗ್ ಹೊಡೆದಿದ್ದಾರೆ ನೋಡಿದ್ರ ಅದ್ಗೆ. ಆದ್ರೂ ಒಬ್ರು ಮೇಲೆ ಅಷ್ಟು ಜನ ಬಿದ್ದು ಹೊಡೆಯೋದು ಅಂದ್ರೆ ಏನೇ? ಚಾರು ಗಟ್ಟಿ ಇರೋದಕ್ ತಡ್ಕೊಂಡ್ಲು. ನನ್ನಂತವಳಾಗಿದ್ರೆ ಅಯ್ಯಯ್ಯೋ ಇಷ್ಟೊತ್ತಿಗೆ ಹಾಸ್ಪಿಟ್ಲಲ್ಲಿ ಇರ್ತಿದ್ದೆ. ಮುಖ ಮೂತಿ ಅಂತ ನೋಡ್ದೆ ಎಲ್ ಬೇಕೋ ಅಲ್ಲಿ ಚಚ್ಚಿಬಿಟ್ಟಿದ್ದಾರೆ. ನನ್ಗವ್ರು ಹೊಡೆದ್ರು ಅಂತ ನೀವ್ ನಿಜವಾಗ್ಲೂ ಫೀಲ್ ಮಾಡ್ಕೋತಾ ಇದ್ದೀರಾ ತಾನೇ? ಇದೇನೇ ಚಾರು ಹಾಗೆ ಹೇಳ್ತೀಯಾ? ಅವಕಾಶ ಸಿಗ್ಲಿಲ್ಲ, ಇಲ್ಲ ಅಂದಿದ್ರೆ ಒಬ್ಬೊಬ್ಬರನ್ನು ಚೆನ್ನಾಗಿ ಬಾರಿಸ್ತಿದ್ದೆ. ನಂಗೂ ಅವ್ರ ಮೇಲೆ ತುಂಬಾ ಕೋಪ ಬರ್ತಿದೆ. ನಿಮಗೆ ಅವ್ರ ಮೇಲೆ ಕೋಪ ಇರ್ಬೋದು, ಆದ್ರೆ ನನಗೆ ನಿಮ್ಮ ಮೇಲೆ ಕೋಪ ಇದೆ.